ಹಾವೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಈಗ ಜನಾಕ್ರೋಶ ಜೋರಾಗ್ತಾ ಇದೆ. ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಆದ್ರೂ ಕೂಡ ಅಭ್ಯರ್ಥಿಯಾಗಿ ಪ್ರಚಾರಕ್ಕೆ ಬಂದಿದ್ದೀರಾ ಅಂತ ಬಸವರಾಜ ಬೊಮ್ಮಾಯಿ ವಿರುದ್ಧ ಗೋ ಬ್ಯಾಕ್ ಅಂತ ಜನರು ಘೋಷಣೆ ಕೂಗಿದ್ದಾರೆ. ರೋಡ್ ಶೋ ವೇಳೆಯೇ ಪ್ರಚಾರದ ವಾಹನವನ್ನ ತಡೆದು ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೈಯಲ್ಲಿ ಕಪ್ಪು ಬಟ್ಟೆಯನ್ನ ಹಿಡಿದು ಪ್ರಚಾರದ ವಾಹನವನ್ನ ತಡೆದು ಕಿಡಿಕಾರಿದ್ದಾರೆ. ಗ್ರಾಮದ ಅಭಿವೃದ್ಧಿ ಮಾಡಿಲ್ಲ ಅಂತ ಇದೇ ವೇಳೆ ಆಕ್ರೋಶವನ್ನ ಜನರು ಹೊರಹಾಕಿದ್ದಾರೆ. ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಿಲ್ಲ, ಆಸ್ಪತ್ರೆಗೆ ಯಾವುದೇ ವ್ಯವಸ್ಥೆ ಇಲ್ಲ ಅಂತ ಜನರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪಕ್ಕದಲ್ಲೇ ಹೊಳೆ ಇದ್ರೂ 6 ದಿನಕ್ಕೊಮ್ಮೆ ನೀರು ಕೊಡ್ತೀರಾ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡುವಲ್ಲಿ ಬಿಜೆಪಿ ಸೋತಿದೆ. ಬಸವರಾಜ ಬೊಮ್ಮಾಯಿಯವರು ಯಾವ ಮುಖ ಇಟ್ಕೊಂಡು ಇಲ್ಲಿ ಬಂದಿದ್ದೀರಾ ಮತ ಕೇಳೋಕೆ ಅಂತ ಜನರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗೋ ಬ್ಯಾಕ್ ಬೊಮ್ಮಾಯಿ ಅಂತ ಘೋಷಣೆಗಳನ್ನ ಕೂಡ ಕೂಗಿದ್ದಾರೆ. ನಂದಲ್ರಿ ವೈಯಕ್ತಿಕ ಸಮಸ್ಯೆ, ನಮ್ಮ 3 ಸಮಸ್ಯೆ. ನಮ್ಮೂರಿಗೆ ಸರ್ಕಾರಿ ಶಾಲೆ ಜಾಗ ಹಸ್ತಾಂತರ ಆಗಬೇಕು, ಆಗಿಲ್ಲ. 6 ವರ್ಷ ಆಯ್ತು, ಇವರಿದ್ರು ಮಾಡಿಲ್ಲ. ಯಾರು? ಬೊಮ್ಮಾಯಿ ಇದ್ರು ಮಾಡಿಲ್ಲ, ML ಅರುಣ್ ಕುಮಾರ್ ಇದ್ರು ಮಾಡಿಲ್ಲ. ಇಷ್ಟು ಓಟ್ ಕೇಳಕ್ ಬರ್ತಾರೆ. LKG UKG ಗೌರ್ಮೆಂಟ್ ಸ್ಕೂಲ್ ಇಲ್ಲ, ನೀರು ಇಲ್ಲೇ 1.5 ಕಿಲೋಮೀಟರ್ 6 ದಿವಸಕ್ಕೆ ಒಂದ್ಸಲ ಬಿಡ್ತಾರ. ಸರ್ಕಾರಿ ಆಸ್ಪತ್ರೆಗಳ ಇಂಪ್ರೂವ್ಮೆಂಟ್ ಇಲ್ಲ. ನಂದಿಗುಡಿ ರಸ್ತೆ ಹೆಂಗೈತಿ ಗೊತ್ತರ ಅವರಿಗೆ? ಇವ್ನ ಯಾವ್ರು ಮಾಡಲ್, ಬರೀ ಓಟ್ ಕೇಳಕ್ ಮಾತ್ರ ಬರ್ತಾರ. ಅಭಿವೃದ್ಧಿನ ಮಾಡಿಲ್ಲ. ಏನ್ ಮಾಡ್ಯಾರ ಹೇಳ್ರಿ? ಇಂಪ್ರೂವ್ಮೆಂಟ್ ಹೇಳ್ರಿ. ಸರ್ಕಾರ ಅರುಣ್ ಕುಮಾರ್ ಏನ್ ಅಭಿವೃದ್ಧಿ ಮಾಡಿಲ್ಲ. ಡೆವಲಪ್ಮೆಂಟ್ ಆಗಿಲ್ಲ. ನಿಮ್ಮಿರ ಬಿಡ್ರಿ. ಮತ್ತೆ ಊರ ಎಲ್ಲಿ ನಾನ್ ತೋರಿಸ್ತೇನೆ ಬರ್ರಿ. ಮತ್ತು ಡಾಂಬರ್ ಎಲ್ಲ ಮಾಡ್ದವ್, ಸ್ಟ್ರೀಟ್ ಲೈಟ್ ಅವೆಲ್ಲ ಯಾವ ಗ್ರಾಮ ಪಂಚಾಯತ್ ಏನ್ ಮಾಡ್ತಂಗದ್ರ? ಗ್ರಾಮ ಪಂಚಾಯತ್ ಏನ್ ಮಾಡಿಲ್ಲ. ಗ್ರಾಮ ಪಂಚಾಯತಿ ಕೇಳ್ರಿ, ಮಾಡ್ತಾನಂತ. ಇವನ್ನ MLAಗಳನ್ನೆಲ್ಲ ಮಾಡ್ಬೇಕಾಗಿರೋಂತ ಕೆಲಸನ ಸರ್ಕಾರಿ ಶಾಲೆ ಮಾಡ್ಬೇಕು. ಎಲ್ಲ ನೀವು ಹೇಳಿದ್ದೆಲ್ಲ ಎಕ್ಸೆಪ್ಟ್ ಮಾಡ್ತೀನಿ. 1 ಸೆಕೆಂಡ್, ನೀವು ಹೇಳಿದ್ದೆಲ್ಲ ಎಕ್ಸೆಪ್ಟ್ ಮಾಡ್ತೇವೆ. ಹುಟ್ಟಿದಾಗಿಂದ ಬೈಕ್ ಇದ್ದ ನಡ್ಕೊಂಡು ಅಡ್ಡಾಡ್ತಿದ್ರ. ಗೌರ್ಮೆಂಟ್ ಆಸ್ಪತ್ರೆ ಐತಿ ತಿಮ್ಮಕಟ್ಟಾಗ. ನೈಟ್ ಹೋದ್ರ ಯಾವ ಡಾಕ್ಟರ್ ಇರಲ್ಲ. ಹೂನಪ್ಪ, ನಂಗೆ ಸಮಸ್ಯೆ ಎಲ್ಲ ಬಂದು ಸ್ವಲ್ಪ ಮಾಡ್ತಾನಂತ, ಒಂದೊಂದು ಮಾಡ್ತಾನಂತ. ಬಟ್ ಈ ಟೈಮಲ್ಲಿ ಅವ್ರು ಬಂದಾಗ ಕೇಳಪ್ಪ ಅಲ್ರಿ. ಓಟ್ ಕೇಳಕ್ ಮಾತ್ರ ಇಲ್ಲಿ ಬರ್ತೀರಿ. ಓಟ್ ಕೇಳಕ್ಕಲ್ಲ, MLA ರಸ್ತೆ ಬಂದಾರ ತುಮಕಟ್ಟಿಗೆ. ಬಂದಾಗ ನಾಡ ಕಚೇರಿ ನಾವ್ ಯಾಕೆ ಕುಪ್ಪಲ್ಲಿ ಹೋಗ್ಬೇಕು? ಇಷ್ಟೊಂದು ಸಂಖ್ಯೆ ಇಟ್ಕೊಂಡು ಯಾಕೆ ಮಾಡಕ್ಕಾಗಲ್ಲ? ಕೆಲಸ ಮಾಡೋ ನಿನ್ ಫೋನ್ ನಂಬರ್ ಕೊಡು. ನನ್ ಫೋನ್ ನಂಬರ್ ಕೇಳಕತ್ತಾರ ಸಮಸ್ಯೆನ. ಅದನ್ನೇನು ಅಣ್ಣಗೆ ತಗೊಂಡು ಅಣ್ಣ ಗೊತ್ತಿಲ್ಲ ಹಂಗಾರ MLA ಗೊತ್ತು. ಹೇಳಕತ್ತೀರಿ, ಏನ್ ಹೇಳ್ಬೇಕ್ರಿ ಈಗ? ಬಂದಿದೆ ಕಾರ್ಯಕ್ರಮ. ನಂಬರ್ ಬೇಕಾಗಿಲ್ಲ ಸರ್. ಇದು 3 ಸಾರ್ವಜನಿಕ ನಿನ್ ಸಮಸ್ಯೆ